ಪ್ರೇಮ ಏನು ಅಂತ ಮಾತಾಡ್ತಿದ್ಯೆ? ಮತ್ತಿನ್ ಹೇಗಮ್ಮ ಮಾತಾಡ್ಲಿ? ಅಪ್ಪ, ನಾನು ನೀವು ಬೆಳೆಸಿರೋ ಮಗಳು, ಆದ್ರೆ ಈಗ ರಾಮ್ ಹೆಂಡತಿ. ಬ್ಯಾಂಗ್ಳೂರ್ ಸ್ಪೇಸ್ ಸೆಂಟರ್ ಅಲ್ಲಿ ಕೆಲಸ ಸಿಕ್ಕಿದೆ. ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ಬಂದಿದೆ. ನೆಕ್ಸ್ಟ್ ವೀಕೆ ನಾನು ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೀನಿ. ಕೆಲಸನ ಅಮ್ಮಂತ ಪರ್ಮಿಷನ್ ತಗೊಂಡಿದ್ಯಾ? ನಾನ್ ಯಾಕೆ ಅವ್ರ ಹತ್ರ ಪರ್ಮಿಷನ್ ತಗೋಬೇಕು? ಅವ್ರಿಗೇನ್ ರೈಟ್ಸ್ ಇದೆ? ನಾನ್ ಕನಸ್ ಕಾಣ್ಬೇಕಾದ್ರೆ ಅವ್ರ ಹತ್ರ ಪರ್ಮಿಷನ್ ತಗೊಂಡ ಕನಸ್ ಕಂಡೆ. ಕಾವ್ಯಾನ ಕಾವಿನ ಮೇಲೆ ಸಿಟ್ಟು ಬಂದಾಗ ಇದನ್ನ ನೋಡಿದಾಗ ಈ ಅಮ್ಮ ನೆನಪಾಗ್ಬೇಕು. ಇವತ್ ನಾನು ಹೇಳಿದ ಮಾತೆಲ್ಲ ನಿನಗೆ ನೆನಪಾಗ್ಬೇಕು. ದಯವಿಟ್ಟು ನಿನ್ ಸಿಟ್ಟನ್ನ ತಡ್ಕೊ, ಸರಿನಾ? ಅದಂಗಲ್ಲ. ನಾವಿಬ್ರು ಮದುವೆ ಆಗಿರೋದು ನಮ್ಮ ತಂದೆ ತಾಯಂದ್ರಿಗೋಸ್ಕರ. ನಾವೇನಾದ್ರೂ ಮಾಡಕ್ ಮುಂಚೆ ಅವ್ರನ್ನೊಂದು ಮಾತು ಕೇಳಿದ್ರೆ ಒಳ್ಳೇದಲ್ವಾ? ಅದು ಅಲ್ಲದೆ ನಮ್ಮ ಮನೇಲಿ ಅಮ್ಮನ ಮಾತು ಮೀರಿ ಯಾರು ನಡ್ಕೋಬಾರ್ದು. ನೀನೋಗ ಅವ್ರ ತಾವು ಕೇಳು, ಅವ್ರು ಹೆಂಗಂದ್ರೆ ಹೆಂಗೆ. ಅವ್ರು ಹೇಳಿದ್ದು ನಂಗೆ ಯಾಕೆ ಮುಖ್ಯ ಆಗುತ್ತೆ ಇಲ್ಲಿ? ಫಸ್ಟ್ ಆಫ್ ಆಲ್, ಮನೇಲಿ ಒಬ್ರು ಡಿಸೈಡ್ ಮಾಡಿದ್ದನ್ನ ಬೇರೆಯವ್ರು ಯಾಕೆ ಫಾಲೋ ಮಾಡ್ಬೇಕು? ನನಗ್ ನಿಮ್ ಲೆಕ್ಕಾಚಾರನೇ ಅರ್ಥ ಆಗ್ತಿಲ್ಲ. ಸಿ, ದಿಸ್ ಇಸ್ ಮೈ ಲೈಫ್, ಮೈ ಡ್ರೀಮ್. ಐ ಶುಡ್ ಡಿಸೈಡ್. ನನಗೇನ್ ಸರಿ ಅನ್ಸುತ್ತೋ ಅದನ್ನೇ ಮಾಡ್ತೀನಿ, ಸರಿನಾ? ಅಯ್ಯೇಶ, ಇದೇನಿದು? ರಾಮ್ ಬಟ್ಟೆಗಳೆಲ್ಲ ಹೀಗ್ ಬಿದ್ದಿದೆ. ಇದೇ ಕೊನೆ. ನಿನ್ ಬಟ್ಟೆಗಳೆಲ್ಲ ನೀಟಾಗಿ ಇಸ್ತ್ರಿ ಮಾಡಿರ್ತೀನಿ. ಕೈ ಹಾಕಿದ ತಕ್ಷಣ ಹಾಗೆ ಸಲೀಸಾಗಿ ಸಿಕ್ಬಿಡ್ಬೇಕು. ನನ್ ಬಟ್ಟೆ ಯಾಕೆ ಮುಡ್ತಿದ್ಯಾ? ಇಸ್ತ್ರಿ ಮಾಡ್ತಿದ್ದೀನಿರೋ, ಇಸ್ತ್ರಿ ಮಾಡಿ ನೀಟಾಗಿ ತಿಡ್ತೀನಿ. ಓ, ಈಗೆಲ್ಲ ಮಾಡಿದ್ರೆ ನನ್ ಮನ್ಸ್ ಕರ್ಗೋಗುತ್ತೆ, ಆಗಿದ್ದನ್ನೆಲ್ಲ ಮರ್ತೋಗ್ತೀನಿ ಅಂತ ಅನ್ಕೊಂಡಿದ್ಯಾ? ಚಾನ್ಸೇ ಇಲ್ಲ. ಇಂಥ ಗಿಮ್ಮಿಗಳಿಗೆಲ್ಲ ನಾವು ಬೀಳೋದು ಇಲ್ಲ. ನೋಡು, ಇದೇ ಕೊನೆ. ಇನ್ನೊಂದು ಸಲಿ ನನ್ನ ವಸ್ತುನ ಮುಟ್ಟಿದ್ರೆ ಸರಿ ಬರಲ್ಲ, ಹೇಳ್ತಾ ಇದ್ದೀನಿ. ನಿನ್ ಲಿಮಿಟ್ ಇದ್ರೆ ಒಳ್ಳೇದು, ಸರಿನಾ? ಇಡಿಯಟ್. ಎಷ್ಟೇ ಆದ್ರೂ ನೀನ್ ನನ್ ಗಂಡ ರಾಮ್. ಬೈತ್ಯಾ ಬೈ. ಆ ಅಧಿಕಾರ ಇರೋದು ನಿನ್ನೊಬ್ನಿಗೆ ಮಾತ್ರ. ಹೆಂಡತಿಯಾಗಿ ನಾನ್ ಮಾಡ್ಬೇಕಾಗಿರೋ ಕರ್ತವ್ಯ ಮಾಡೇ ಮಾಡ್ತೀನಿ. ಕಾವ್ಯ, ತಗೋಮ್ಮ. ಅತ್ತೆ, ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು. ಹೇಳಮ್ಮ, ಏನ್ ವಿಷಯ? ಅದು ನನಗೆ ಬೆಂಗಳೂರಲ್ಲಿ ಕೆಲಸ ಸಿಕ್ಕಿದೆ. ಈ ವಾರನೇ ಜಾಯ್ನಿಂಗ್ ಡೇಟ್ ಕೊಟ್ಟಿದ್ದಾರೆ. ಹೋಗ್ಬೇಕು ಅಂತಿದ್ದೀನಿ.
ಏನಮ್ಮ ಹೇಳ್ತಿದ್ಯಾ? ನೀನ್ ಕೆಲ್ಸಕ್ಕೆ ಹೋಗ್ತೀಯಾ? ಹೌದು ಅತ್ತೆ, ಮದ್ವೆಗ್ ಮುಂಚೆ ಈ ಜಾಬ್ಗೆ ಅಪ್ಲೈ ಮಾಡಿದ್ದೆ. ಇಂಟರ್ವ್ಯೂ ಕೂಡ ಅಟೆಂಡ್ ಮಾಡಿದ್ದೀನಿ. ಈಗ ಸೆಲೆಕ್ಟ್ ಆಗಿದ್ದೀನಿ. ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ಬಂದಿದೆ. ಕಾವ್ಯ, ಏನಮ್ಮ ಇದು? ಮೊನ್ನೆ ತಾನೇ ಮದ್ವೆ ಆಗಿದ್ಯಾ. ಈಗ ನೀನು ಆರಾಮಾಗಿ ಕಾಲ ಕಳೆಯುವಂತ ಸಮಯ. ಇಂಥ ಸಮಯದಲ್ಲಿ ನೀನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ. ನೀನೊಳ್ಳೆ. ಕಾವ್ಯ, ನೀನು ನಮ್ಮನೆ ಸೊಸೆ. ನಮ್ಮನೆ ಸೊಸೆ ಆದವಳು ಕೆಲ್ಸಕ್ಕೆ ಹೋಗಿ ಮನೆ ನಿಭಾಯಿಸುವಂಥ ಅನಿವಾರ್ಯತೆ ನಮಗೇನೂ ಇಲ್ಲ. ಆ ಭಗವಂತ ನಮಗೆಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ. ನೋಡು, ನಿನಗೇನಾದ್ರು ಬೇಕು ಅಂತ ಅನ್ಸಿದ್ರೆ ನನಗೆ ಕೇಳು, ನಾನು ತಂದು ಕೊಡ್ತೇನೆ. ಅದನ್ನು ಬಿಟ್ಟು ದುಡಿಯೋ ಯೋಚನೆ ಎಲ್ಲ ಮಾಡಬೇಡ ನೀನು. ದುಡ್ಡಿನ ವಿಷಯ ಅಲ್ಲ ಅತ್ತೆ, ನನಗೆ ಈ ಕೆಲಸ ಅಂದರೆ ತುಂಬಾನೇ ಇಷ್ಟ. ಅದು ಅಲ್ಲದೆ ನನಗೆ ಮನೇಲಿರೋಕ್ಕಿಂತ ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ತುಂಬ ಖುಷಿ ಕೊಡುತ್ತೆ. ಹಾಗಲ್ಲಮ್ಮ ಕಾವ್ಯ, ನೀನು ಈ ಕೆಲಸನ ಬೇಡ ಅಂದರೆ ಈ ಕೆಲಸದ ಅವಶ್ಯಕತೆ ಯಾರಿಗಿದೆಯೋ ಅವ್ರಿಗೆ ಸಿಗತ್ತೆ. ಆಗ ಅವ್ರ ಮನೆ ನಡೆಯೋದಕ್ಕೆ ಸಹಾಯ ಆಗತ್ತೆ. ಕಷ್ಟದಲ್ಲಿ ಅವ್ರ ಹೆಣ್ಮಕ್ಳು ದುಡಿಯೋದು ಅವ್ರಿಗೆ ಅನಿವಾರ್ಯ. ಆದರೆ ನಿನ್ಗೆಲ್ಲ ಇದೆ. ನೀನು ಯಾಕಮ್ಮ ಸುಮ್ಮನೆ ಕಷ್ಟಪಟ್ಟು ದೂರ ಊರಿಗೆ ಹೋಗಿ ಕಷ್ಟಪಡಬೇಕು? ಅದೆಲ್ಲ ಏನು ಬೇಡ, ನೀನು ಆರಾಮಾಗಿದ್ಬಿಡು. ಏನು ಶ್ರೀಸಾಗ್ ಬೇಡ ಅಂತ ಹೇಳ್ಬಿಟ್ರಿ? ನಾನು ಈ ಕೆಲ್ಸಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ಎಷ್ಟು ಕನ್ಸ್ಕೊಂಡಿದ್ದೀನಿ ಅಂತ ನಿಮ್ಗೆ ಗೊತ್ತಾ? ನಾನು ನಿಮ್ ಪರ್ಮಿಷನ್ ಕೇಳೋದಕ್ಕೆ ಅಂತ ಬಂದಿಲ್ಲ. ನಾನು ಹೋಗ್ತಿದ್ದೀನಿ ಅಂತ ಹೇಳೋದಕ್ಕೆ ಬಂದಿದ್ದು. ಹೋಗ್ತಿದ್ದೀನಿ ಅಷ್ಟೇ. ಸಿಟ್ಟು ಮಾಡ್ಕೋಬೇಡ ಕಾವ್ಯ. ನೀನು ಕೆಲ್ಸಕ್ಕೆ ಹೋಗೋದಕ್ಕೆ ನಾನೇನು ಅಡ್ಡಿ ಮಾಡ್ತಿಲ್ಲ. ಆದರೆ ಸದ್ಯಕ್ಕೆ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ನೀನು ಈಗ ತಾನೇ ಮದುವೆ ಆಗಿರೋ ಹುಡುಗಿ. ಇವಾಗ ನೀನು ಮತ್ತೆ ಮಹಾದೇವ ಹೆಚ್ಚು ಹೊತ್ತು ಕಾಲ ಕಳಿಬೇಕು. ನೀನು ಮಹಾದೇವ ಒಟ್ಟಿಗೆ ಕಾಲ ಕಳೆದ್ರೆ ಇಬ್ರು ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋತೀರ. ನಿಮ್ಮ ಸಂಸಾರನೂ ಗಟ್ಟಿ ಆಗತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಸಮಯ ನಿನಗೆ ಬೇಕು ಅಂದ್ರೂ ಮತ್ತೆ ಸಿಗಲ್ಲ. ಕಾವ್ಯ, ಈ ಹೊತ್ತಲ್ಲಿ ನೀನು ದೂರದ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ತೀಯ ಅಂದರೆ ಅದು ಚೆನ್ನಾಗಿರತ್ತಾ? ನಮಗೂ ಚೆನ್ನಾಗಿರಲ್ಲ, ನೋಡೋರ್ಗೂ ಚೆನ್ನಾಗಿರಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀನು ಸದ್ಯಕ್ಕೆ ಕೆಲ್ಸಕ್ಕೆ ಹೋಗೋದು ಬೇಡ. ಪಂಚಮಿ, ನೀವೇನು ಯೋಚನೆ ಮಾಡ್ಬಿಡಿ ಮಕ್ಕಳೇ. ನಿಮ್ಮತ್ತೆ ನಿಮ್ಮನ್ನ ನಮಗಿಂತ ಚೆನ್ನಾಗಿ ನೋಡ್ಕೋತಾರೆ. ಹಾ ಕಾವ್ಯ, ಮಹಾದೇವನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕಮ್ಮ. ಅವನು ನೋಡೋದಕ್ಕಷ್ಟೇ ಹೊರಟ, ಆದ್ರೆ ಮನಸ್ಸು ಮಾತ್ರ ಮಗು ತರ. ಅಯ್ಯೋ ಮಾವ, ನಿಮ್ಮ ಮಗಳು ಮಗು ಥರನೇ. ಮಗುವಿನಂತ ಮನ್ಸು. ಏನ್ ನಯ, ಏನ್ ವಿನಯ. ಇನ್ನು ಅವಳ ಮಾತಂತೂ ಮಲ್ಲಿಗೆ ಮಲ್ಲಿಗೆ ಅವನಷ್ಟೇ ಮೃದು. ಕಲ್ಯಾಣಿ, ಇಬ್ರು ದಂಪತಿಗಳು ನಮ್ಮ ಮನೆಗೆ ಬರಬೇಕು. ಅದು ಯಾವಾಗ ಅಂತ 2 ದಿನ ಮುಂಚಿತವಾಗಿ ನಾನು ತಿಳಿಸ್ತೀನಿ. ಸರಿ ಅಣ್ಣ, ಹಾಗೆ ಆಗ್ಲಿ. ಏ ರಾಮ್, ಬಾಯ್ಲಿ. ನಿಮ್ಮ ಅತ್ತೆ ಮಾವ ಬಂದಿದ್ರೆ ಮಾತಾಡ್ಸು. ಚೆನ್ನಾಗಿದ್ಯಾ ರಾಮ್? ಚೆನ್ನಾಗಿದ್ದೀನಿ ಅತ್ತೆ, ನೀವು? ನಾನ್ ಚೆನ್ನಾಗಿದ್ದೀನಿ. ಮಾವ? ಮಹಾದೇವ, ಪ್ರೇಮ, ಕಾವ್ಯ, ನಾನು ಒಂದಿನ ಹೇಳ್ತೀನಿ, ನೀವೆಲ್ಲರೂ ನಮ್ಮ ಮನೆಗೆ ಬರಬೇಕು. ಕಲ್ಯಾಣಿ, ನಾವಿನ್ ಬರ್ತೀವಮ್ಮ. ಸರಿ, ಬರ್ತಾರೆ. ಅಪ್ಪ, ಏನಮ್ಮ? ಯಾಕಪ್ಪ ಹೇಗ್ ಮಾಡಿದ್ರಿ? ನಾನೇನಮ್ಮ ಮಾಡ್ದೆ? ಅಪ್ಪ, ನಿಮ್ಗೆಲ್ಲ ಗೊತ್ತು. ರಾಮ್ನ ಯಾಕೆ ಮಾತಾಡ್ಸ್ಲಿಲ್ಲ?
ರಾಮ್ ಮಾತಾಡ್ಸಿದ್ರು ಮುಖ ತಿರುಗಿಸ್ಕೊಂಡ್ರಿ. ಮಹಾದೇವ್ನ ಕಾವ್ಯನ ನನ್ನ ಎಲ್ರಿಗೂ ಮನೆ ಕರೆದು ರಾಮ್ನ ಯಾಕೆ ಕರೀಲಿಲ್ಲ? ಅವ್ನ್ ಮಾಡಿದ್ದನ್ನ ನನ್ನಿಂದ ಇನ್ನೂ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲಪ್ಪ. ನನ್ ಮಗಳ ಮೇಲೆ ನನಗೆ ಅನುಮಾನ ಬರೋಕ್ ಮಾಡ್ಬಿಟ್ಟ. ಇನ್ ಹೇಗಮ್ಮ ಚೆನ್ನಾಗಿ ಮಾತಾಡ್ಸ್ಬೇಕು ಅವನ್ನ? ನನ್ ಕೈಲಿ ಆಗಲ್ಲಮ್ಮ. ಯಾಕಪ್ಪ ಹೀಗ್ ಮಾತಾಡ್ತಿದ್ದೀರಾ? ಇನ್ನು ಹೇಗಮ್ಮ ಮಾತಾಡ್ಲಿ? ವಿಧಿ ಇಲ್ದೆ ನಿನ್ನ ಅವನಿಗೆ ಮದುವೆ ಮಾಡ್ಕೊಡ್ಬೇಕಾಯ್ತು. ಇಲ್ಲ ಅಂದಿದ್ರೆ ಅವತ್ತ ಕಥನೆ ಬೇರೆ ಆಗ್ತಿತ್ತು. ನೋಡ್ ಮಗಳೇ, ಅವನ್ ಮುಖ ನೋಡೋದಕ್ಕೂ ನನ್ಗಿಷ್ಟ ಇಲ್ಲ. ಈ ಜನ್ಮದಲ್ಲಿ ನಾನು ಅವನನ್ನ ಕ್ಷಮಿಸೋದಿಲ್ಲ. ಹಾಗಾದ್ರೆ ನೀವು ನಿಮ್ ಮಗಳನ್ನು ಮರ್ತ್ಬಿಡಿಯಪ್ಪ. ಪ್ರೇಮ, ಏನು ಅಂತ ಮಾತಾಡ್ತಿದ್ಯೆ? ಮತ್ತಿನ್ ಹೇಗಮ್ಮ ಮಾತಾಡ್ಲಿ? ಅಪ್ಪ, ನಾನು ನೀವು ಬೆಳ್ಸಿರೋ ಮಗಳು. ಆದ್ರೆ ಈಗ ರಾಮ್ ಹೆಂಡ್ತಿ. ರಾಮ್ ನನ್ ತಾಳಿ ಕಟ್ಟಿರೋ ಗಂಡ. ಅವನ್ ಜೊತೆ ಜೀವನ ಪೂರ್ತಿ ಕಳಿಬೇಕು. ಅವನಿಗೆ ಅವಮಾನ ಆದ್ರೆ ನನಗೆ ಅವಮಾನ ಆದ ಹಾಗೆ. ಅಪ್ಪ, ಮಹಾದೇವನ ಹೇಗ್ ಕರೆದ್ರೋ ರಾಮ್ನು ಹಾಗೆ ಕರಿಬೇಕು. ಆಗಷ್ಟೇ ನಾನು ಬರೋದು. ನೋಡಿ, ನನ್ ಗಂಡಂಗ್ ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ನಾನು ಕಾಲಿಡಲ್ಲ. ರಾಮ್, ಅದು ನಮ್ಮ ಮನೇಲಿ ಒಂದು ಶಾಸ್ತ್ರ ಇಟ್ಕೊಂಡಿದೀವಿ. 2 ದಿನ ಮುಂಚಿತವಾಗಿ ತಿಳಿಸ್ತೀವಿ. ನೀವು ಪ್ರೇಮ ಬರಬೇಕು. ಸರಿ, ನಾವಿನ್ ಬರ್ತೀವಿ. ಮಗಳೇ, ಈಗ ನಿನಗೆ ಖುಷಿ ಆಯ್ತಾ? ನೀನು ಹೇಳ್ದಾಗೆ ನಿನ್ನ ಗಂಡನಿಗೆ ಮರ್ಯಾದೆ ಕೊಟ್ಟು ಕರೆದಿದ್ದೀನಿ. ಈಗ ನೀನು ಬರ್ತೀಯ ತಾನೆ? ನನ್ ಗಂಡ ಕರ್ಕೊಂಡ್ ಬಂದ್ರೆ ಬರ್ತೀನಿ. ನಮ್ಮ ಪ್ರೇಮ ನಿಜವಾಗ್ಲೂ ಬಂಗಾರನೇ. ಒಳ್ಳೇದಾಗ್ಲಿಕ್ಕಂದ ನಿನಗೆ. ಅಯ್ಯೋ, ಇದೇನಿದು? ಪಟಾಕಿ ಬಂದಿರ್ತೀನಕ್ಕ ಅಂತ ಹೇಳಿದ, ಇನ್ನ ಬಂದಿಲ್ಲ. ಅವ್ನ್ ಬರೋಷ್ಟೊತ್ತಿಗೆ ಅರ್ಚನೆನಾದ್ರೂ ಮಾಡಿಸ್ತೀನಿ. ಬಾಮ್ಮ ಪ್ರೇಮ. ರಾಮ ಹೆಸರು ಖಂಡಿತ. ಅಸ್ಮಿನ್ ದೇವದಾರಿತಂ ಆರಾಧನಾ ಪೂಜಾ ಕಾಲ ಶ್ರೀಮನ್ ಮಹಾಗಣಪತಿ. ಪಟಾಕಿ